ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಒಳ್ಳೆಯ ಒಂದು ದಿನ ನಿರೀಕ್ಷೆಯಿಂದ ಪ್ರಾರ್ಥನೆಯಿಂದ ಆಗಿರೋಣ. ಒಂದು ಕಾರ್ಯವನ್ನು ತಿಳಿಸಲೇ ನಾವು ಬಿದ್ದು ಹೋಗಲು, ನಾಶವಾಗಲು ದೇವರು ಒಮ್ಮೆಯೂ ಅನುಮತಿಸುವುದಿಲ್ಲ. ನಮ್ಮದಾಗಿರುವ ಒಂದು ವಸ್ತುವು ಸಹ ಬಿದ್ದು ಹೋಗಲು, ನಾಶವಾಗಲು ದೇವರು ಅನುಮತಿಸುವುದಿಲ್ಲ. ದೇವರ ಪದ್ಧತಿ ಇರುವ ಒಬ್ಬ ವ್ಯಕ್ತಿ ನೀವಾಗಿದ್ದರೆ ಸಮಸ್ಯೆಗಳು, ಬೆದರಿಕೆಗಳು, ಕಷ್ಟಗಳು, ಸೋಲುಗಳು ಬರಬಹುದು. ನನಗೆ ಯಾರೂ ಇಲ್ಲವಲ್ಲ ಎಂದು ಅನಿಸಬಹುದು. ಆದರೆ ದೇವರ ಪದ್ಧತಿ ಇರುವ ವ್ಯಕ್ತಿಗಳನ್ನು ಸೈತಾನನಿಗೂ ಸೋಲಿಸಲು ಸಾಧ್ಯವಿಲ್ಲ. ಪ್ರತಿನಿತ್ಯ ದೇವರ ವಾಕ್ಯದಲ್ಲಿ ಲಭಿಸುವುದು ಒಂದು ಅನುಗ್ರಹ. ಅದು ನಿಮ್ಮ ಜೀವನದ ಒಳಗಿದೆ. ದೇವರ ವಾಕ್ಯದ ಶಕ್ತಿ ನಮ್ಮನ್ನು ಎಷ್ಟೋ ಅಪಘಾತದಿಂದ, ರೋಗದಿಂದ ಸಂರಕ್ಷಿಸುತ್ತಿದೆ. ಅದು ದೇವರ ಕರುಣೆಯಾಗಿದೆ. ಎಲ್ಲರಿಗಾಗಿ ಪ್ರಾರ್ಥಿಸುತ್ತೇನೆ. ಹಲ್ಲೆಲೂಯಾ. ಇಂದಿನ ವಾಕ್ಯ ಮಾರ್ಕನ ಶುಭ ಸಂದೇಶ 5ನೇ ಅಧ್ಯಾಯ 10ರಿಂದ 20ರವರೆಗೆ ವಾಕ್ಯವನ್ನು ಆಲಿಸೋಣ. ಅಲ್ಲದೆ ನಮ್ಮನ್ನು ಆ ಪ್ರಾಂತ್ಯದಿಂದ ಹೊರಗಟ್ಟಬೇಡಿ ಎಂದು ಯೇಸುವನ್ನು ಬಹಳವಾಗಿ ಬೇಡಿಕೊಂಡನು. ಸಮೀಪದಲ್ಲೇ ಹಂದಿಗಳ ದೊಡ್ಡ ಹಿಂಡೊಂದು ಬೆಟ್ಟದ ತಪ್ಪಲಲ್ಲಿ ಮೇಯುತ್ತಿತ್ತು. ಆ ದೆವ್ವಗಳು ನಾವು ಆ ಹಂದಿಗಳೊಳಗೆ ಸೇರಿಕೊಳ್ಳುವಂತೆ ನಮ್ಮನ್ನು ಕಳಿಸಿಕೊಡಿ ಎಂದು ಯೇಸುವನ್ನು ಬೇಡಿಕೊಂಡವು. ಅವರು ಹಾಗೆಯೇ ಅಪ್ಪಣೆ ಮಾಡಿದರು. ಕೂಡಲೇ ದೆವ್ವಗಳು ಆ ವ್ಯಕ್ತಿಯಿಂದ ಹೊರಬಂದು ಹಂದಿಗಳೊಳಗೆ ಹೊಕ್ಕವು. ಇದರ ಪರಿಣಾಮವಾಗಿ 2,000 ಹಂದಿಗಳಿದ್ದ ಆ ಹಿಂಡು ಬೆಟ್ಟದ ಕಡಿದಾದ ಬದಿಯಿಂದ ಸರೋವರದತ್ತ ಧಾವಿಸಿ ಅದರಲ್ಲಿ ಬಿದ್ದು ಮುಳುಗಿ ಹೋಯಿತು. ಹಂದಿಗಳನ್ನು ಮೇಯಿಸುತ್ತಿದ್ದವರು ಓಡಿ ಹೋಗಿ ಊರ ಕೇರಿಗಳಲ್ಲಿ ಈ ವಿಷಯವನ್ನು ತಿಳಿಸಿದರು. ನಡೆದ ಸಂಗತಿ ಏನೆಂಬುದನ್ನು ನೋಡಲು ಜನರು ಹೊರಟರು. ಯೇಸು ಸ್ವಾಮಿಯ ಬಳಿಗೆ ಬಂದರು. ದೆವ್ವಗಣದಿಂದ ಪೀಡಿತನಾಗಿದ್ದವನು ಈಗ ಬಟ್ಟೆಯನ್ನು ತೊಟ್ಟುಕೊಂಡು ಸ್ವಸ್ಥ ಬುದ್ಧಿಯುಳ್ಳವನಾಗಿ ಕುಳಿತುಕೊಳ್ಳುವುದನ್ನು ಕಂಡು ಅವರೆಲ್ಲರೂ ಗಾಬರಿಗೊಂಡರು. ನಡೆದುದನ್ನು ಕಣ್ಣಾರೆ ನೋಡಿದವರು ದೆವ್ವ ಹಿಡಿದಿದ್ದವನು ಸ್ವಸ್ಥನಾದ ವಿಧವನ್ನು ಮತ್ತು ಹಂದಿಗಳಿಗಾದ ಗತಿಯನ್ನು ಅವರಿಗೆ ವಿವರಿಸಿದರು. ಇದನ್ನು ಕೇಳಿದ ಜನರು ಯೇಸುವಿಗೆ ತಮ್ಮ ಪ್ರಾಂತ್ಯವನ್ನು ಬಿಟ್ಟು ಹೋಗಬೇಕೆಂದು ಮನವಿ ಮಾಡಿಕೊಂಡರು. ಯೇಸು ದೋಣಿಯನ್ನು ಹತ್ತುತ್ತಿದ್ದಾಗ ದೆವ್ವ ಹಿಡಿದಿದ್ದವನು ನನ್ನನ್ನು ನಿಮ್ಮ ಜೊತೆಯಲ್ಲೇ ಕರೆದುಕೊಂಡು ಹೋಗಿ ಎಂದು ಭಿನ್ನವಿಸಿಕೊಂಡನು. ಯೇಸು ಅದಕ್ಕೊಪ್ಪದೆ, ನೀನು ನಿನ್ನ ಮನೆಗೂ ನಿನ್ನ ಸ್ವಜನರ ಬಳಿಗೂ ಹೋಗು. ಸರ್ವೇಶ್ವರ ನಿನಗೆ ಎಂಥ ಉಪಕಾರ ಮಾಡಿದ್ದಾರೆ, ಎಷ್ಟು ಕರುಣೆ ತೋರಿಸಿದ್ದಾರೆ ಎಂದು ಅವರಿಗೆ ವಿವರಿಸು ಎಂದರು. ಅಂತೆಯೇ ಅವನು ಹೊರಟು ಹೋಗಿ ಯೇಸು ತನಗೆ ಮಾಡಿದ ಮಹದುಪಕಾರವನ್ನು ದೆಕಪೊಲಿ ಎಂಬ ನಾಡಿನಲ್ಲಿ ಪ್ರಕಟಿಸಿದನು. ಕೇಳಿದವರೆಲ್ಲರೂ ಆಶ್ಚರ್ಯಚಕಿತರಾದರು. ಪ್ರಿಯರೇ, ದೆವ್ವ ಪೀಡಿತನಿಗೆ ಬಿಡುಗಡೆಯಾಗಿದ್ದು ನಾವು ವಾಕ್ಯದಲ್ಲಿ ಆಲಿಸಿದ್ದು. ಹಂದಿಗಳಿಗೆ ದೆವ್ವ ಹಿಡಿದ ನಿಮಿಷದಲ್ಲಿ ನೀರಿನಲ್ಲಿ ಮುಳುಗಿ ನಾಶವಾಯಿತು. ಪ್ರಿಯರೇ, ದೆವ್ವ ಹಿಡಿದವನನ್ನು ದೇವರು ನಾಶ ಮಾಡಲಿಲ್ಲ. ಕಾರಣ ದೇವರ ಪದ್ಧತಿ ಇರುವ ವ್ಯಕ್ತಿಯನ್ನು ನಾಶ ಮಾಡಲು ಎಂದಿಗೂ ಸಾಧ್ಯವಿಲ್ಲ. ಕಾರಣ ನಮ್ಮ ಮೇಲೆ ದೇವರ ಪದ್ಧತಿ ಇದೆ. ತಲುಪುವ ಜಾಗಕ್ಕೆ ದೇವರು ತಲುಪಿಸುತ್ತಾರೆ. ಎಷ್ಟು ಮುಚ್ಚಿದ ಬಾಗಿಲು ಮುಂದೆ ಇದ್ದರೂ ಆ ದೆವ್ವ ಹಿಡಿದ ವ್ಯಕ್ತಿ ಒಂದು ದೇವರ ವಾಕ್ಯವನ್ನು ಸಾರುವ ಪ್ರೇಷಿತನಾದ, ದೇವರ ಪದ್ಧತಿ ಇರುವ ಯಾರನ್ನು ನಾಶ ಮಾಡಲು ಸಾಧ್ಯವಿಲ್ಲ. ಪ್ರಿಯರೇ, ದೇವರು ನಿಮ್ಮನ್ನು ಕೈ ಬಿಡುವುದಿಲ್ಲ. ನೀನು ಸುರಿಸಿದ ಒಂದು ಹನಿ ಕಣ್ಣೀರಿಗೂ ಬೆಲೆ ಇದೆ. ದೇವರು ಅದನ್ನು ನೋಡುತ್ತಿದ್ದಾರೆ. ಹಲ್ಲೆಲೂಯಾ. ನಮಗೆ ಪ್ರಭುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸುಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆ ಇರಿಂದೆல்லாம் ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯಾ. ಆಮೇನ್.